ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ಸೋ ಈಸಿ. ಫ್ರೆಂಡ್ಸ್, ಇಮ್ಯಾಜಿನ್ ಮಾಡಿ, ನೀವು ಯಾರಿಗಾದರೂ ನೀನು ಎಲ್ಲಿ ವಾಸ ಮಾಡ್ತಿದೀಯಾ, ಏನು ಮಾಡ್ತಿದೀಯಾ, ಯಾವಾಗ ಬರ್ತೀಯಾ, ಯಾಕೆ ತಡ ಆಯಿತು ಅಂತ ಕೇಳಬೇಕು. ಆದರೆ ಇಂಗ್ಲಿಷ್ನಲ್ಲಿ ಹೀಗೆ ಕೇಳಬೇಕು ಅಂತ ಗೊತ್ತಿಲ್ಲ. ಹಾಗಾದರೆ ಕಾನ್ವರ್ಸೇಷನ್ ಮುಂದುವರ್ಸೋದು ಕಷ್ಟ ಆಗುತ್ತೆ ಅಲ್ವಾ? ಆದರೆ ಚಿಂತೆ ಬೇಡ. ಇವತ್ತಿನ ಕ್ಲಾಸ್ನಲ್ಲಿ ನೀವು ಇಂತಹ ನೂರಾರು ಪ್ರಶ್ನೆಗಳನ್ನ ಒಂದೇ ಒಂದು ಫಾರ್ಮುಲಾ ಬಳಸಿ ಸುಲಭವಾಗಿ ಕಲಿಬಹುದು. ಬೇಸಿಕ್ಸ್ನಲ್ಲಿ ನಾವು ಡೂ ಮತ್ತು ಡಸ್ ಬಳಸಿ ಎಸ್ ಆರ್ ನೋ ಕ್ವೆಶ್ಚನ್ಸ್ ಕೇಳೋದನ್ನ ಕಲ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ಡು ಯು ಸ್ಟಡಿ, ಡಸ್ ಹಿ ವರ್ಕ್ ಅಂತ ಈ ತರ ಪ್ರಶ್ನೆಗಳಿಗೆ ಉತ್ತರ ನಾವು ಎಸ್ ಅಥವಾ ನೋ ಆಗಿರುತ್ತೆ. ಆದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಷ್ಟೇ ಸಾಕಾಗೋದಿಲ್ಲ ಅಲ್ವಾ? ಹೆಚ್ಚಿನ ಮಾಹಿತಿ ನಮಗೆ ಬೇಕು ಅಂತಂದಾಗ ನಾವು ಏನು, ಎಲ್ಲಿ, ಯಾವಾಗ, ಯಾಕೆ, ಹೇಗೆ, ಯಾರು ಅಂತ ಪ್ರಶ್ನೆಗಳನ್ನ ಕೇಳ್ತೀವಿ. ಇವುಗಳನ್ನ ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ? WH ಕ್ವೆಶ್ಚನ್ಸ್ ಅಂತ ಕರೀತಾರೆ. ಹಾಗಾದ್ರೆ ಇಂತಹ ಪ್ರಶ್ನೆಗಳನ್ನ ಅತ್ಯಂತ ಸುಲಭವಾಗಿ ಹೇಗೆ ನಾವು ಮಾಡೋದು? ಬನ್ನಿ ಇವತ್ತಿನ ಕ್ಲಾಸು ಶುರು ಮಾಡೋಣ. ಫ್ರೆಂಡ್ಸ್, ಈ ಪದಗಳಲ್ಲಿ ಹೆಚ್ಚಿನವು ಡಬ್ಲ್ಯೂ ಮತ್ತೆ ಎಚ್ ಅಕ್ಷರದಿಂದ ಶುರುವಾಗುತ್ತೆ. ಆದ್ರಿಂದ ಇವುಗಳನ್ನ ನಾವು WH ಕ್ವೆಶ್ಚನ್ಸ್ ಅಂತ ಕರಿತೀವಿ. ಒಂದು ಪದ ಮಾತ್ರ ಬೇರೆ ಇದೆ, ಅದ್ಯಾವುದು? HOW, ಹೌ. ಇದು ಎಚ್ ನಿಂದ ಶುರು ಆಗುತ್ತೆ, ಆದ್ರೂ ಇದನ್ನು ಇದೇ ಫ್ಯಾಮಿಲಿನಲ್ಲಿ ಅಂದ್ರೆ ಕುಟುಂಬದಲ್ಲಿ ನಾವು ಕಲಿತೀವಿ. ಮೊದಲು ಈ ಪದಗಳ ಅರ್ಥ ನೋಡೋಣ. ವಾಟ್ ಅಂದ್ರೆ ಏನು, ವೇರ್ ಎಲ್ಲಿ, ವೆನ್ ಯಾವಾಗ, ವೈ ಯಾಕೆ, ಹೂ ಯಾರು ಅಥವಾ ಯಾರನ್ನು, ಪರ್ಸನ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಯಾರನ್ನು, ಹೌ ಹೇಗೆ. ಇದಿಷ್ಟು ಅರ್ಥ ಗೊತ್ತಿದ್ರೆ ಸಾಕು. ಈಗ ಫಾರ್ಮುಲಾ ಕಲಿಯೋಣ. ನೋಡಿ ಫ್ರೆಂಡ್ಸ್, ಇಂಗ್ಲಿಷು ಎಷ್ಟು ಈಸಿ ಅಂದ್ರೆ ನಿನ್ನೆ ಕಲ್ತ ಫಾರ್ಮುಲಾ ನೆನ್ಪಿದ್ಯಾ? ಡೂ ಆರ್ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೇಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಅದರ ಆರಂಭದಲ್ಲಿ ಒಂದು WH ವರ್ಡ್ ಸೇರಿಸಿದ್ರೆ ಸಾಕು, ಹೊಸ ಫಾರ್ಮುಲಾ ರೆಡಿ. ಇದು ಒಂದು ರೈಲ್ನಂತೆ ನೆನ್ಪಿಟ್ಕೊಳ್ಳಿ. ಮೊದಲ ಬೋಗಿ WH ವರ್ಡ್, ಎರಡನೆಯ ಬೋಗಿ ಡೂ ಅಥವಾ ಡಸ್, ಮೂರನೆಯ ಬೋಗಿನಲ್ಲಿ ಸಬ್ಜೆಕ್ಟ್, ಆ ನಂತರ ಬೇಸ್ ವರ್ಬ್, ಕೊನೆಯಲ್ಲಿ ಆಬ್ಜೆಕ್ಟ್. ಒಂದು ಬೋಗಿಯು ಮಿಸ್ ಆಗಬಾರ್ದು. ಮೊದಲು DO ಡೂ ಬಳಸುವ ಸಬ್ಜೆಕ್ಟ್ಸ್ ಜೊತೆಗೆ ಪ್ರಾಕ್ಟೀಸ್ ಮಾಡೋಣ. ಎಕ್ಸಾಂಪಲ್ 1, ವಾಟ್ ಡು ಯು ಡೂ, ನೀನು ಏನು ಮಾಡುತ್ತೀಯಾ. ಸೆಕೆಂಡ್ ಎಕ್ಸಾಂಪಲ್, ವೇರ್ ಡು ದೇ ಲಿವ್, ಅವರು ಎಲ್ಲಿ ವಾಸಿಸುತ್ತಾರೆ. ಎಕ್ಸಾಂಪಲ್ 3, ವೈ ಡು ಯು ನೀಡ್ ಇಂಗ್ಲಿಷ್, ನಿನಗೆ ಯಾಕೆ ಇಂಗ್ಲಿಷ್ ಬೇಕು. ಫೋರ್ತ್ ಒನ್, ವೆನ್ ಡು ವಿ ಪ್ರಾಕ್ಟೀಸ್, ನಾವು ಯಾವಾಗ ಪ್ರಾಕ್ಟೀಸ್ ಮಾಡುತ್ತೇವೆ. ಫಿಫ್ತ್ ಒನ್, ಹೌ ಡು ಯು ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೇಗೆ ಹೋಗುತ್ತೀರಿ. ಸಿಕ್ಸ್ತ್ ಒನ್, ಹೂ ಡು ಯು ಮೀಟ್, ನೀನು ಯಾರನ್ನು ಭೇಟಿಯಾಗುತ್ತೀಯಾ. ಈಗ ನಿಮ್ಮ ಸರ್ದಿ, ನೀನು ಏನನ್ನು ತಿನ್ನುತ್ತೀಯಾ. ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಲೇ ಟೈಪ್ ಮಾಡಿ, ಆಯ್ತಾ? ಸರಿಯಾದ ಉತ್ತರ ವಾಟ್ ಡು ಯು ಈಟ್. ವೆರಿ ಗುಡ್. ಈಗ ಡಸ್ ಜೊತೆ ಪ್ರಾಕ್ಟೀಸ್ ಮಾಡೋಣ. ಇಲ್ಲಿ ಬಿಗಿನರ್ ಸ್ಟೂಡೆಂಟ್ಸ್ ಮಾಡುವ ಒಂದು ಕಾಮನ್ ಮಿಸ್ಟೇಕ್ ಇದೆ, ಬಹಳ ಗಮನ ಕೊಟ್ಟು ಇದನ್ನ ನೋಡಿ. ವಾಟ್ ಡಸ್ ಯುವರ್ ಬ್ರದರ್ ಸ್ಟಡಿ, ಇಲ್ಲಿ ವಾಟ್ ಡಸ್ ಯುವರ್ ಬ್ರದರ್ ಸ್ಟಡಿ ಅಂತ ಇರಬೇಕು, ಸ್ಟಡೀಸ್ ಅಲ್ಲ. ಅಂದ್ರೆ ವರ್ಬ್ ಬೇಸ್ ಫಾರ್ಮ್ ಅಲ್ಲಿ ಇರಬೇಕು, ವರ್ಬ್ ಜೊತೆ ಎಸ್ ಇರ್ಕೂಡ್ದು. ಅರ್ಥ ಆಯ್ತಾ? ಬೇಸ್ ಫಾರ್ಮ್ ಅಂದ್ರೆ ಮೂಲ ರೂಪದಲ್ಲಿ ಇರಬೇಕು. ಡಸ್ ಬಂದ್ರೆ ಸ್ಟಡಿ, ಸ್ಟಡೀಸ್ ಅಲ್ಲ. ಏಕಂದ್ರೆ ಡಸ್ ಅನ್ನೋದೇ ಎಸ್ ನ ಕೆಲಸನ ಇಲ್ಲಿ ಮಾಡುತ್ತೆ. ವೇರ್ ಡಸ್ ಹಿ ವರ್ಕ್ ಅಂತ ಕೇಳ್ಬೇಕು, ವೇರ್ ಡಸ್ ಹಿ ವರ್ಕ್ಸ್ ಅನ್ನೋದು ತಪ್ಪಾಗತ್ತೆ. ಹಾಗೆ ವಾಟ್ ಡಸ್ ಶಿ ಈಟ್ ಅನ್ನೋದು ಸರಿ, ವಾಟ್ ಡಸ್ ಶಿ ಈಟ್ಸ್ ಅಂತ ಹೇಳ್ಕೊಡ್ದು. ವೈ ಡಸ್ ಹಿ ಕ್ರೈ ಅನ್ನೋದು ಸರಿ, ವೈ ಡೂ ಹಿ ಕ್ರೈ ಅನ್ನೋದು ತಪ್ಪು.
ಫ್ರೆಂಡ್ಸ್, ಇಲ್ಲಿವರೆಗೆ ಡೇ 1 ಡೇ 7ವರೆಗೂ ನಾವು ಸ್ಟೆಪ್ ಬೈ ಸ್ಟೆಪ್ ಇಂಗ್ಲೀಷ್ನ ಕಲ್ತಿದ್ದೀವಿ. ನಮ್ಮ ಗುರಿ ಇಂಗ್ಲೀಷ್ನ ಎಲ್ಲರಿಗೂ ಈಸಿ ಮಾಡೋದು. ಈ ಮಿಷನ್ನಲ್ಲಿ ನೀವು ಭಾಗವಹಿಸಬೇಕಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ನಮ್ಮ ಮುಂದಿನ ಎಲ್ಲ ಕ್ಲಾಸಸ್ ನಿಮಗೆ ಮೊದಲು ತಲುಪುತ್ತೆ. ಒಂದು ಪ್ರಶ್ನೆ, ಯಾರಾದರೂ ನಿಮ್ಮನ್ನು ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಿದ್ರೆ ನೀವು ಉತ್ತರ ಕೊಡಲು ಬರ್ತಾ? ಡೇ 8ನಲ್ಲಿ ನಾನು ಓದುತ್ತಿದ್ದೇನೆ, ಅವಳು ಬರೆಯುತ್ತಿದ್ದಾಳೆ, ಅವರು ಆಟ ಆಡ್ತಾ ಇದ್ದಾರೆ, ಇಂತಹ ಪ್ರೆಸೆಂಟ್ ಕಂಟಿನ್ಯೂಯಸ್ ಸೆಂಟೆನ್ಸಸ್ಸನ್ನು ನಾವು ಸುಲಭವಾದ ಫಾರ್ಮುಲಾ ಮೂಲಕ ಕಲಿಯೋಣ. ಡೇ 8 ಮಿಸ್ ಮಾಡ್ಕೊಳ್ಬೇಡಿ. 10 ಮಿನಿಟ್ ಚಾಲೆಂಜ್ಗೆ ರೆಡಿನಾ? ಟ್ರಾನ್ಸ್ಲೇಟ್ ಇಂಟು ಇಂಗ್ಲಿಷ್. ನೀನು ಎಲ್ಲಿಗೆ ಹೋಗುತ್ತೀಯಾ? ಅವಳಿಗೆ ಏನು ಬೇಕು? ಅವರು ಯಾವಾಗ ಬರುತ್ತಾರೆ? ಅವನು ಹೇಗೆ ಮಾತನಾಡುತ್ತಾನೆ? ನೀವು ಯಾರನ್ನು ಭೇಟಿಯಾಗುತ್ತೀರಿ? ಈಗ ನಿಮ್ಮ ಚಾಲೆಂಜ್. ಈ ವಾಕ್ಯಗಳನ್ನು ಇವತ್ತು ಕಲಿತ ಫಾರ್ಮುಲಾನ ಬಳಸಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಅಷ್ಟೇ ಅಲ್ಲದೆ ಸಾಧ್ಯವಾದರೆ ಉತ್ತರ ಕೂಡ ಬರೀರಿ. ಉದಾಹರಣೆಗೆ, ವೇರ್ ಡು ಯು ಗೋ? ಐ ಗೋ ಟು ಕಾಲೇಜ್. ನಿಮ್ಮ ಉತ್ತರಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ತಪ್ಪಾಗುತ್ತೆ ಅಂತ ಹೆದರಬೇಡಿ, ನಾನೇ ನಿಮ್ಮ ಕಮೆಂಟ್ಸ್ನ ನೋಡಿ ಕರೆಕ್ಟ್ ಮಾಡ್ತೀನಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು WH ಕ್ವೆಶ್ಚನ್ಸ್ನ ತುಂಬ ಸುಲಭವಾದ ಫಾರ್ಮುಲಾ ಮೂಲಕ ಕಲ್ತ್ಕೊಂಡ್ವಿ ಅಲ್ವಾ? ಒಂದು ವಿಷಯ ಮಾತ್ರ ಯಾವಾಗಲೂ ನೆನ್ಪಿಟ್ಕೊಳ್ಳಿ. WH ವರ್ಡ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೇಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್, ಇದೇ ಇವತ್ತಿನ ಗೋಲ್ಡನ್ ಫಾರ್ಮುಲಾ. ಮತ್ತು ನಮ್ಮ 3 ಸ್ಟೆಪ್ ಸಕ್ಸಸ್ ಫಾರ್ಮುಲಾನೂ ಮರಿಬೇಡಿ. ಯಾವ್ಯಾವುದು ಅದು? ಅಬ್ಸರ್ವ್, ಸುತ್ತಮುತ್ತಲಿನ ಇಂಗ್ಲಿಷ್ ಗಮನಿಸಿ. ವಾಚ್, ಪ್ರತಿದಿನ ನಮ್ಮ ವಿಡಿಯೋಗಳನ್ನ ನೋಡಿ. ಯೂಸ್, ಕಲ್ತಿದ್ದನ್ನು ತಕ್ಷಣ ಮಾತಾಡಲು ಶುರು ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇಂಗ್ಲಿಷ್ ಕಲಿಯಲು ಬಯಸುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಡೇ 8. ಹ್ಯಾಪಿ ಲರ್ನಿಂಗ್. ಕೀಪ್ ಪ್ರಾಕ್ಟಿಸಿಂಗ್. ಬಿ ಹ್ಯಾಪಿ. ಬಾಯ್ ಬಾಯ್.